ನಮಸ್ತೆ, ವಿನೋದ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ. ನೋಡಿ ಬಂಧುಗಳೇ, ಶಿವರಾತ್ರಿ ಹಬ್ಬಕ್ಕೆ ಹೆಸರು ಬೇಳೆ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಲಾಗಲ್ಲಿ ನೋಡಿ, ಹೆಸರು ಕಾಳು ಈ ಥರ ತೊಗೊಂಡಿದ್ದೀನಿ. ಮರದಲ್ಲಿ ಇಟ್ಕೊಂಡು ಬೀಸಕಲ್ಲಲ್ಲಿ ಬೀಸ್ಕೊಳ್ತಾ ಇದ್ದೀವಿ. ನಾವು ಹಳ್ಳಿಗಳ ಕಡೆ ಸಾಮಾನ್ಯವಾಗಿ ಇದೇ ಥರ ಮಾಡ್ತಿದ್ರು ಇಷ್ಟು ದಿನ. ಇವಾಗೆಲ್ಲ ರೆಡಿಮೇಡ್ ತಂದುಬಿಡ್ತಾರೆ. ಬೆಳೆದಿದ್ರೂ ಹೆಸರು ಕಾಳನ್ನ ಮಾರಿಬಿಟ್ಟು ಹೆಸರು ಬೇಳೆ ತಂದ್ಕೊಳ್ತಾರೆ. ಯಾಕಂದರೆ ಈ ಥರ ಬೀಸ್ಕೊಳ್ಳೋದೆಲ್ಲ ಆಗಲ್ಲ, ತುಂಬ ಕಷ್ಟ ಆಗುತ್ತೆ ಅಂತೇಳ್ಬಿಟ್ಟು ಬೆಳೆದಿರೋ ಹೆಸರು ಕಾಳು ಈ ಥರ ಮಾಡ್ಕೊಳ್ಳೋದ್ರಿಂದ ಇದರಲ್ಲಿ ಹೇರಳವಾದಂಥ ಪೋಷಕಾಂಶಗಳೇನು ಹೋಗೋದಿಲ್ಲ. ಹೊಟ್ಟೆಲ್ಲ ಇರುತ್ತೆ ಬೇಳೆ ಮೇಲೆ, ಹೊಟ್ಟೆಲ್ಲ ಹೋಗೋದಿಲ್ಲ. ಆದರೂ ಬೇಳೆ ತೊಳೆದಾಗ ನೀಟಾಗಿ ಹೊಟ್ಟೆಲ್ಲ ಹೊರಟೋಗ್ಬಿಡುತ್ತೆ. ಹಾಗೆ ಏನು ಬೇಳೆ ಮೇಲೆ ಏನು ನಿಲ್ಲೋದಿಲ್ಲ. ನೆನೆಸ್ಬಿಟ್ಟು ತೊಳೆಯೋದೇ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ. ಒಂದು 4-5 ಸಲ ಚೆನ್ನಾಗಿ ಕಿವುಚಿ ತೊಳೆದು ಬಿಟ್ಟರೆ ನೀಟಾಗಿ ಹೊರಟೋಗ್ಬಿಡುತ್ತೆ. ಹೊಟ್ಟೆನ ಹಾಗೆ ನಿಲ್ಲೋದಿಲ್ಲ ಬೇಳೆಗಳ ಮೇಲೆ. ಆದ್ರೂ ಇವಾಗ ಹಂಗೆ ಮಾಡ್ಕೊತಾರೆ. ನಾವೇನು ಆ ಥರ ಮಾಡೋದಿಲ್ಲ. ಬೆಳೆದೇ ಇದ್ರೂ ನಾವು ಹೆಸ್ರು ಕಾಳು ಒಂದೊಂದು ಟೈಮಲ್ಲಿ ಕೊಂಡ್ಕೊಬಂದಾದರೂ ಈ ಥರ ಮಾಡ್ಕೊತೀವಿ. ನೋಡಿ, ಇನ್ನೊಂದು ಮರದಲ್ಲಿ ಹುರಿದಿರೋ ಹೆಸ್ರು ಕಾಳನ್ನ ಇಟ್ಕೊಂಡಿದ್ದೀನಿ. ಹುರಿದಿರೋ ಹೆಸ್ರು ಕಾಳು ಏನಕ್ಕಂದರೆ ಬೇಳೆ ಯಾವಾಗಲಾದರೂ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು. ಇವು ಹುರಿದೇ ಇರೋ ಹೆಸ್ರು ಕಾಳು ಇವಾಗ ಬೀಸ್ತಾ ಇರೋದು. ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡಿ ಬಂಧುಗಳೇ. ಹಾಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಇವಾಗಿನ ಮಕ್ಕಳಿಗೆ ಹೆಸ್ರು ಕಾಳು ತಿನ್ನೋಕೆ ಕೊಟ್ಟರೆ ಹಲ್ಲು ನೋವು ಅಂತಾರೆ. ಯಾಕಂದರೆ ಚಾಕ್ಲೇಟು, ಬಿಸ್ಕೆಟು, ಬ್ರೆಡ್ಡು ತಿಂದಿರೋ ಹಲ್ಲುಗಳಲ್ವ, ಅದರಿಂದ ಗಟ್ಟಿ ಇರೋದಿಲ್ಲ. ನಮ್ಗೆ ಅವಾಗೆಲ್ಲ ಇದೆ ಈ ಹೆಸ್ರು ಕಾಳನ್ನ ಹುರಿದ್ಬಿಟ್ಟು ಈ ಥರ ಬೇಳೆ ಮಾಡಿ ಕೊಡ್ತಾಯಿದ್ರು. ಇಲ್ಲ ಹೆಸ್ರು ಕಾಳನ್ನ ಹಾಗೆ ಉಪ್ಪಾಕ್ಬಿಟ್ಟು ಹುರಿದ್ಬಿಟ್ಟು ಕೊಡ್ತಾಯಿದ್ರು. ಹೆಸ್ರು ಕಾಳಿಗೆ ಉಪ್ಪು ಹಾಕಿ ಹುರಿದು ತಿಂದರೆ ಎಷ್ಟು ಚೆನ್ನಾಗಿರ್ತಾಯಿತ್ತು ಅಂದರೆ ಅಷ್ಟು ಟೇಸ್ಟಿಯಾಗಿರುತ್ತೆ. ನೋಡಿ, ಬೇಳೆ ಎಷ್ಟು ಚೆನ್ನಾಗಿ ಹೊಡ್ಕೊಂಡಿದೆ. ಇದನ್ನ ಚೆನ್ನಾಗಿ ನೆನೆಸ್ಬಿಟ್ಟು ನೋಡಿ, ಹೊಟ್ಟೆ ನಿಂತ್ರೂ ನೀಟಾಗೆಲ್ಲ ಹೊಟ್ಟೆಲ್ಲ ಹೊರಟೋಗುತ್ತೆ ಚೆನ್ನಾಗಿ. 3-4 ಸಲ ಚೆನ್ನಾಗಿ ತೊಳೆದ್ರೆ. ಶಿವರಾತ್ರಿ ಹಬ್ಬಕ್ಕೆ ಅಂತೇಳ್ಬಿಟ್ಟು ಇವತ್ತು ಹೆಸ್ರು ಕಾಳನ್ನ ಹೊಡೆದು ಹೆಸ್ರು ಬೇಳೆ ಮಾಡ್ಕೊತಾ ಇದ್ದೀನಿ. ಈ ಥರ ಎಲ್ಲ ಕೇರ್ಕೋಬೇಕು. ನಿಮಗೆ ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಶೇರ್ ಮಾಡಿ. ಹಳ್ಳಿ ರೈತರ ಜೀವನ ಶೈಲಿಯನ್ನು ನೋಡೋದಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಬೇಳೆ, ಹೊಟ್ಟೆಲ್ಲ ಹೋಯ್ತು ನೋಡಿ. ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.